ನಮ್ಮ ಮುಸ್ಲಿಮರ ಓಲೈಕೆ ಹಿಂದೆ ಸಿದ್ದು ರಾಜಕೀಯ ಲೆಕ್ಕಾಚಾರ ಏನಾದ್ರೂ ಇದೆಯಾ ಅನ್ನೋದು ಪ್ರಶ್ನೆ. ಇದನ್ನ ನಾವು ಕೇಳ್ತಾ ಇಲ್ಲ, ವಿಪಕ್ಷ ನಾಯಕರೇ ಕೇಳ್ತಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ ಇದೆಯಂತೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರದ್ದು ಕಾಂಗ್ರೆಸ್ ತ್ಯಜಿಸುವ ತಂತ್ರಗಾರಿಕೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ತೊಂದರೆ ಕೊಟ್ರೆ ಪಕ್ಷ ಬಿಡುವ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರಂತೆ. ರಿಪಬ್ಲಿಕ್ ಜೊತೆ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮಾನರಿಗೆ ಹೆಚ್ಚು ಆದ್ಯತೆ ಓಲೈಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷ ಬಿಜೆಪಿಗಳ ಆರೋಪ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಚರ್ಚೆ ವಿಚಾರ ಆಗಿರುತ್ತದೆ. ಈ ಬಗ್ಗೆ ಸದನದಲ್ಲೂ ಕೂಡ ಸೋಮವಾರದಿಂದ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗುವಂತ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಪ್ರತಿಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಬಜೆಟ್ನಲ್ಲಿ ಮುಸ್ಲಿಂ ಓಲೈಕೆ ರಾಜಕಾರಣ ಸಾಕಷ್ಟು ಸೋಷಿಯಲ್ ಮೀಡಿಯಾ ಜಾಸ್ತಿ ಹೋರಾಡ್ತಾ ಇದೆ. ನೀವು ಕೂಡ ಟ್ವೀಟ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ಈಗ ಸೋಮವಾರದ ಸದನದಲ್ಲಿ ಇದು ಪ್ರಸ್ತಾಪ ಆಗುತ್ತೆ. ನೀವು ಯಾವ ರೀತಿ ಇದನ್ನ ಬಗ್ಗೆ ಎಲ್ಲವೂ ಪ್ರಸ್ತಾಪ ಆಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡ್ತಕ್ಕಂಥ ಈ ಓಲೈಕೆ ರಾಜಕಾರಣದ ಬಡ್ಜೆಟ್ ಇದು. ನನಗೆ ತಿಳಿದಿದ್ದು, ನೀವು ಅಲ್ಪಸಂಖ್ಯಾತರಿಗೆ ಕೊಡಿ, ಅದಕ್ಕಾಗಿ ಯಾರು ಹೊಟ್ಟೆ ಉರಿ ಪಟ್ಕೊಳ್ಬೇಕಾಗಿಲ್ಲ. ಬಟ್ ನೀವು ಅದನ್ನೇನು ಕೊಡ್ತಿರಲ್ಲ, ಅದು ಬೇರೆಯವರಿಗೆ ಅನ್ಯಾಯ ಆದಂಗೆ ಮಾಡಬಾರದು. ಈಗ ಯಾವ ರೀತಿಯಲ್ಲಿ ಮೊದಲಿಂದ ಬಡ್ಜೆಟ್ ಮಾಡ್ಕೊಂಡು ಬಂದಿದ್ದೀರಿ, ಇದು ವಿಶೇಷ ಬಡ್ಜೆಟ್ ಇದೆ ಅಂದ್ರೆ ಒಬ್ಬರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ದಂಗೆ ಕಾಣುತ್ತದೆ. ಅದಕ್ಕೆ ಇದು ಎಲ್ಲರೂ ಹೇಳ್ತಾರೆ ಇದೊಂಥರ ತಾಲಿಬಾನ್ ಬಡ್ಜೆಟ್ಟು, ಇದೊಂಥರ ಏನೋ ಹಲಾಲ್ ಬಡ್ಜೆಟ್ ಏನೇನೋ ಹೇಳ್ತಾರೆ ಜನ. ಬಟ್ ನಾನು ಅದನ್ನೆಲ್ಲ ಹೇಳಕ್ ಹೋಗೋದಿಲ್ಲ. ಬಟ್ ಏನಂದ್ರೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥದ್ದನ್ನ ಮಾಡಿದ್ದೀರಿ. ನಾನು ಒಂದೇ ಮಾತು ಹೇಳ್ತೇನೆ, ಏನೋ ಮೈನಾರಿಟೀಸ್ ಅಥವಾ ಮುಸ್ಲಿಂರ ನಾಯಕ ನಾನೇ ಅನ್ನೋದನ್ನ ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡ್ಲಿ ಅವಶ್ಯಕತೆ ಇರೋರಿಗೆ. ಆದ್ರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನ ಅವರೇ ತೋರಿಸ್ಕೊಳ್ತಿದ್ದಾರೆ. ಇವೆಲ್ಲ ಓಲೈಕೆಗಳಿದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದೆಲ್ಲೋ ಇದು ಒಂದು ಕೆಟ್ಟ ಒಂದು ಪರಂಪರೆಗೆ ನಾಂದಿ ಆಗ್ತದೆ. ನಮ್ಮ ದಲಿತ ಸಮುದಾಯಗಳ ಇಂಟ್ರೆಸ್ಟ್ ಅನ್ನ ಕಾಪಾಡ್ಲಿಕ್ಕೆ ಅವ್ರಿಗೆ ಆಗ್ತದೆ. ನೋಡ, ಪಕ್ಷದ ಸರ್ಕಾರದಲ್ಲಿ ಆಗ್ಲಿಲ್ಲ, ಆದ್ರೆ ನೋಡಿ HC ಮಹದೇವಪ್ಪ ಅವರೇ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ಕೊಂಡು SCP TSP ಹಣವನ್ನ ದುರುಪಯೋಗ ಆಗೋದನ್ನ ತಡೆಯಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಯಲ್ಲಿ ಸಿದ್ದರಾಮಯ್ಯ ಹೇಳ್ದಂಗೆ ಮಾಡಿದ್ರು. ಅದೇ ಮಾನ್ಯ ಜಮೀರ್ ಅಹಮದ್ ಅವರು ಗಟ್ಟಿಯಾಗಿ ನಿಂತು ಇವತ್ತು ಬಡ್ಜೆಟ್ ಬುಕ್ ಅವರೇ ಎತ್ಕೊಂಡು ಬಂದಿದ್ದು. ಅಂದ್ರೆ ಬಡ್ಜೆಟ್ ಮಂಡಿಸೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು. ಕಾಂಗ್ರೆಸ್ ಅನ್ನೇ ತಗೊಂಡಾಗ ಅವರು ಇವತ್ತು ತನ್ನ ಸಮುದಾಯದ ಜೊತೆಲಿ ಇಟ್ಕೊಂಡು, ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯ ಹೋಗಿಲ್ಲ, ಕಾಂಗ್ರೆಸ್ ಮುಸ್ಲಿಂ ಸಮುದಾಯಕ್ಕೆ ಹೋಗಿ ಕೂತ್ಬಿಟ್ಟಿದೆ. ಈಗ ನಮ್ಮ ಮುಸ್ಲಿಮರ ಓಲೈಕೆ ಹಿಂದೆ ಸಿದ್ದು ರಾಜಕೀಯ ಲೆಕ್ಕಾಚಾರ ಏನಾದ್ರೂ ಇದೆಯಾ ಅನ್ನೋದು ಪ್ರಶ್ನೆ. ಇದನ್ನ ನಾವು ಕೇಳ್ತಾ ಇಲ್ಲ, ವಿಪಕ್ಷ ನಾಯಕರೇ ಕೇಳ್ತಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ ಇದೆಯಂತೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರದ್ದು ಕಾಂಗ್ರೆಸ್ ತ್ಯಜಿಸುವ ತಂತ್ರಗಾರಿಕೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ತೊಂದರೆ ಕೊಟ್ರೆ ಪಕ್ಷ ಬಿಡುವ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರಂತೆ. ರಿಪಬ್ಲಿಕ್ ಜೊತೆ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮಾನರಿಗೆ ಹೆಚ್ಚು ಆದ್ಯತೆ ಓಲೈಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷ ಬಿಜೆಪಿಗಳ ಆರೋಪ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಚರ್ಚೆ ವಿಚಾರ ಆಗಿರುತ್ತದೆ. ಈ ಬಗ್ಗೆ ಸದನದಲ್ಲೂ ಕೂಡ ಸೋಮವಾರದಿಂದ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗುವಂತ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಪ್ರತಿಪಕ್ಷದ ನಾಯಕರಾದಂತಹ ಚಲವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಬಜೆಟ್ನಲ್ಲಿ ಮುಸ್ಲಿಂ ಓಲೈಕೆ ರಾಜಕಾರಣ ಸಾಕಷ್ಟು ಸೋಷಿಯಲ್ ಮೀಡಿಯಾ ಜಾಸ್ತಿ ಹೋರಾಡ್ತಾ ಇದೆ. ನೀವು ಕೂಡ ಟ್ವೀಟ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ಈಗ ಸೋಮವಾರದ ಸದನದಲ್ಲಿ ಇದು ಪ್ರಸ್ತಾಪ ಆಗುತ್ತೆ. ನೀವು ಯಾವ ರೀತಿ ಇದನ್ನ ಬಗ್ಗೆ ಎಲ್ಲವೂ ಪ್ರಸ್ತಾಪ ಆಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡ್ತಕ್ಕಂಥ ಈ ಓಲೈಕೆ ರಾಜಕಾರಣದ ಬಡ್ಜೆಟ್ ಇದು. ನನಗೆ ತಿಳಿದಿದ್ದು, ನೀವು ಅಲ್ಪಸಂಖ್ಯಾತರಿಗೆ ಕೊಡಿ, ಅದಕ್ಕಾಗಿ ಯಾರು ಹೊಟ್ಟೆ ಉರಿ ಪಟ್ಕೊಳ್ಬೇಕಾಗಿಲ್ಲ. ಬಟ್ ನೀವು ಅದನ್ನೇನು ಕೊಡ್ತಿರಲ್ಲ, ಅದು ಬೇರೆಯವರಿಗೆ ಅನ್ಯಾಯ ಆದಂಗೆ ಮಾಡಬಾರದು. ಈಗ ಯಾವ ರೀತಿಯಲ್ಲಿ ಮೊದಲಿಂದ ಬಡ್ಜೆಟ್ ಮಾಡ್ಕೊಂಡು ಬಂದಿದ್ದೀರಿ, ಇದು ವಿಶೇಷ ಬಡ್ಜೆಟ್ ಇದೆ ಅಂದ್ರೆ ಒಬ್ಬರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ದಂಗೆ ಕಾಣುತ್ತದೆ. ಅದಕ್ಕೆ ಇದು ಎಲ್ಲರೂ ಹೇಳ್ತಾರೆ ಇದೊಂಥರ ತಾಲಿಬಾನ್ ಬಡ್ಜೆಟ್ಟು,
ಇದೊಂಥರ ಏನೋ ಹಲಾಲ್ ಬಡ್ಜೆಟ್ ಏನೇನೋ ಹೇಳ್ತಾರೆ ಜನ. ಬಟ್ ನಾನು ಅದನ್ನೆಲ್ಲ ಹೇಳಕ್ ಹೋಗೋದಿಲ್ಲ. ಬಟ್ ಏನಂದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥದ್ದನ್ನ ಮಾಡಿದ್ದೀರಿ. ನಾನು ಒಂದೇ ಮಾತು ಹೇಳ್ತೇನೆ, ಏನೋ ಮೈನಾರಿಟೀಸ್ ಅಥವಾ ಮುಸ್ಲಿಂರ ನಾಯಕ ನಾನೇ ಅನ್ನೋದನ್ನ ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡ್ಲಿ ಅವಶ್ಯಕತೆ ಇರೋರಿಗೆ. ಆದ್ರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನ ಅವರೇ ತೋರಿಸ್ಕೊಳ್ತಿದ್ದಾರೆ. ಇವೆಲ್ಲ ಓಲೈಕೆಗಳಿದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದು ಒಂದು ಕೆಟ್ಟ ಒಂದು ಪರಂಪರೆಗೆ ನಾಂದಿ ಆಗ್ತದೆ. ನಮ್ಮ ದಲಿತ ಸಮುದಾಯಗಳ ಇಂಟ್ರೆಸ್ಟ್ ಅನ್ನ ಕಾಪಾಡ್ಲಿಕ್ಕೆ ಅವ್ರಿಗೆ ಆಗ್ತದೆ. ನೋಡ, ಪಕ್ಷದ ಸರ್ಕಾರದಲ್ಲಿ ಆಗ್ಲಿಲ್ಲ, ಆದ್ರೆ ನೋಡಿ ಎಚ್ ಸಿ ಮಹದೇವಪ್ಪ ಅವರೇ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ಕೊಂಡು SCP ಹಣವನ್ನ SCP TSP ಹಣವನ್ನ ದುರುಪಯೋಗ ಆಗೋದನ್ನ ತಡೆಯಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಯಲ್ಲಿ ಸಿದ್ದರಾಮಯ್ಯ ಹೇಳ್ದಂಗೆ ಮಾಡಿದ್ರು. ಅದೇ ಮಾನ್ಯ ಸಮೀರ್ ಅಹಮದ್ ಅವರು ಗಟ್ಟಿಯಾಗಿ ನಿಂತು ಇವತ್ತು ಬಡ್ಜೆಟ್ ಬುಕ್ ಅವರೇ ಎತ್ಕೊಂಡು ಬಂದಿದ್ದು. ಅಂದ್ರೆ ಬಡ್ಜೆಟ್ ಮಂಡಿಸೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು. ಕಾಂಗ್ರೆಸ್ ಅನ್ನೇ ತಗೊಂಡಾಗ ಅವರು ಇವತ್ತು ತನ್ನ ಸಮುದಾಯದ ಜೊತೆಲಿ ಇಟ್ಕೊಂಡು, ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯ ಹೋಗಿಲ್ಲ, ಕಾಂಗ್ರೆಸ್ ಮುಸ್ಲಿಂ ಸಮುದಾಯದಕ್ಕೆ ಹೋಗಿ ಕೂತ್ಬಿಟ್ಟಿದೆ. ಈಗ ಮುಸ್ಲಿಮರ ಓಲೈಕೆ ಹಿಂದೆ ಸಿದ್ದು ರಾಜಕೀಯ ಲೆಕ್ಕಾಚಾರ ಏನಾದ್ರೂ ಇದೆಯಾ ಅನ್ನೋದು ಪ್ರಶ್ನೆ. ಇದನ್ನ ನಾವು ಕೇಳ್ತಾ ಇಲ್ಲ, ವಿಪಕ್ಷ ನಾಯಕರೇ ಕೇಳ್ತಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ ಇದೆಯಂತೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರದ್ದು ಕಾಂಗ್ರೆಸ್ ತ್ಯಜಿಸುವ ತಂತ್ರಗಾರಿಕೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ತೊಂದರೆ ಕೊಟ್ರೆ ಪಕ್ಷ ಬಿಡುವ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರಂತೆ. ರಿಪಬ್ಲಿಕನ್ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮಾನರಿಗೆ ಹೆಚ್ಚು ಆದ್ಯತೆ ಓಲೈಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷ ಬಿಜೆಪಿಗಳ ಆರೋಪ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಚರ್ಚೆ ವಿಚಾರ ಆಗಿರುತ್ತದೆ. ಈ ಬಗ್ಗೆ ಸದನದಲ್ಲೂ ಕೂಡ ಸೋಮವಾರದಿಂದ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗುವಂತ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಪ್ರತಿಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆ ಇರುವಂತದ್ದು. ಸರ್, ಈಗ ಬಜೆಟ್ನಲ್ಲಿ ಮುಸ್ಲಿಂ ಓಲೈಕೆ ರಾಜಕಾರಣ ಸಾಕಷ್ಟು ಸೋಷಿಯಲ್ ಮೀಡಿಯಾ ಜಾಸ್ತಿ ಹೋರಾಡ್ತಾ ಇದೆ. ನೀವು ಕೂಡ ಟ್ವೀಟ್ಗಳನ್ನೆಲ್ಲ ಮಾಡ್ತಾ ಇದ್ದೀರಾ. ಈಗ ಸೋಮವಾರದ ಸದನದಲ್ಲಿ ಇದು ಪ್ರಸ್ತಾಪ ಆಗುತ್ತೆ. ನೀವು ಯಾವ ರೀತಿ ಇದನ್ನ ಬಗ್ಗೆ ಎಲ್ಲವೂ ಪ್ರಸ್ತಾಪ ಆಗುತ್ತೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡ್ತಕ್ಕಂಥ ಈ ಓಲೈಕೆ ರಾಜಕಾರಣದ ಬಡ್ಜೆಟ್ ಇದು. ನನಗೆ ತಿಳಿದಿದ್ದು, ನೀವು ಅಲ್ಪಸಂಖ್ಯಾತರಿಗೆ ಕೊಡಿ, ಅದಕ್ಕಾಗಿ ಯಾರು ಹೊಟ್ಟೆ ಉರಿ ಪಟ್ಕೊಳ್ಬೇಕಾಗಿಲ್ಲ. ಬಟ್ ನೀವು ಅದನ್ನೇನು ಕೊಡ್ತಿರಲ್ಲ, ಅದು ಬೇರೆಯವರಿಗೆ ಅನ್ಯಾಯ ಆದಂಗೆ ಮಾಡಬಾರದು. ಈಗ ಯಾವ ರೀತಿಯಲ್ಲಿ ಮೊದಲಿಂದ ಬಡ್ಜೆಟ್ ಮಾಡ್ಕೊಂಡು ಬಂದಿದ್ದೀರಿ, ಇದು ವಿಶೇಷ ಬಡ್ಜೆಟ್ ಇದೆ. ಅಂದ್ರೆ ಒಬ್ಬರನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡ್ದಂಗೆ ಕಾಣುತ್ತದೆ. ಅದಕ್ಕೆ ಇದು ಎಲ್ಲರೂ ಹೇಳ್ತಾರೆ ಇದೊಂಥರ ತಾಲಿಬಾನ್ ಬಡ್ಜೆಟ್, ಇದೊಂಥರ ಏನೋ ಹಲಾಲ್ ಬಡ್ಜೆಟ್ ಏನೇನೋ ಹೇಳ್ತಾರೆ ಜನ. ಬಟ್ ನಾನು ಅದನ್ನೆಲ್ಲ ಹೇಳಕ್ ಹೋಗೋದಿಲ್ಲ. ಬಟ್ ಏನಂದ್ರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಇಡ್ತಕ್ಕಂಥದ್ದನ್ನ ಮಾಡಿದ್ದೀರಿ. ನಾನು ಒಂದೇ ಮಾತು ಹೇಳ್ತೇನೆ, ಏನೋ ಮೈನಾರಿಟೀಸ್ ಅಥವಾ ಮುಸ್ಲಿಂರ ನಾಯಕ ನಾನೇ ಅನ್ನೋದನ್ನ ತೋರಿಸ್ಕೊಳ್ಬೇಕು. ನಾನು ಏನೋ ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ತೋರಿಸ್ಕೊಳ್ಬೇಕು ಅಂತ ತೋರಿಸ್ಕೊಳಕ್ ಹೋಗ್ತಿದ್ದಾರೆ. ಬಟ್ ನಾನು ಒಂದು ಮಾತನ್ನು ಹೇಳ್ತೇನೆ, ಅವರಿಗೆ ಸವಲತ್ತುಗಳನ್ನು ಕೊಡ್ಲಿ ಅವಶ್ಯಕತೆ ಇರೋರಿಗೆ. ಆದ್ರೆ ಈ ರೀತಿ ಓಲೈಕೆ ಮಾಡೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ಇದರಿಂದ ಏನಾಗುತ್ತೆ ಹೇಳ್ತೀನಿ, ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಕಾಂಗ್ರೆಸ್ ಇಂದ ಮಾತ್ರ ಈ ದೇಶಕ್ಕೆ ಗಂಡಾಂತರ ಇದೆ ಅನ್ನೋದನ್ನ ಅವರೇ ತೋರಿಸ್ಕೊಳ್ತಿದ್ದಾರೆ. ಇವೆಲ್ಲ ಓಲೈಕೆಗಳಿದೆಯಲ್ಲ, ಇದು ಸಾಮಾನ್ಯ ಅಲ್ಲ. ಇದು ಒಂದು ಕೆಟ್ಟ ಒಂದು ಪರಂಪರೆಗೆ ನಾಂದಿ ಆಗ್ತದೆ. ನಮ್ಮ ದಲಿತ ಸಮುದಾಯಗಳ ಇಂಟ್ರೆಸ್ಟ್ ಅನ್ನ ಕಾಪಾಡ್ಲಿಕ್ಕೆ ಅವ್ರಿಗೆ ಆಗ್ತದೆ. ನೋಡ, ಪಕ್ಷದ ಸರ್ಕಾರದಲ್ಲಿ ಆಗ್ಲಿಲ್ಲ, ಆದ್ರೆ ನೋಡಿ ಎಚ್ ಸಿ ಮಹದೇವಪ್ಪ ಅವರೇ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಇದ್ಕೊಂಡು SCP ಹಣವನ್ನ SCP TSP ಹಣವನ್ನ ದುರುಪಯೋಗ ಆಗೋದನ್ನ ತಡೆಯಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಕೊನೆಯಲ್ಲಿ ಸಿದ್ದರಾಮಯ್ಯ ಹೇಳ್ದಂಗೆ ಮಾಡಿದ್ರು. ಅದೇ ಮಾನ್ಯ ಸಮೀರ್ ಅಹಮದ್ ಅವರು ಗಟ್ಟಿಯಾಗಿ ನಿಂತು ಇವತ್ತು ಬಡ್ಜೆಟ್ ಬುಕ್ ಅವರೇ ಎತ್ಕೊಂಡು ಬಂದಿದ್ದು. ಅಂದ್ರೆ ಬಡ್ಜೆಟ್ ಮಂಡಿಸೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು.
ಕಾಂಗ್ರೆಸ್ಸನ್ನೇ ತಗೊಂಡಾಗ ಅವರು ಇವತ್ತು ತನ್ನ ಸಮುದಾಯದ ಜೊತೆಲಿ ಇಟ್ಕೊಂಡು ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯ ಹೋಗಿಲ್ಲ, ಕಾಂಗ್ರೆಸ್ ಮುಸ್ಲಿಂ ಸಮುದಾಯದಕ್ಕೆ ಹೋಗಿ ಕೂತ್ಬಿಟ್ಟಿದೆ ಈಗ. ಮುಸ್ಲಿಮರ ಓಲೈಕೆ ಹಿಂದೆ ಸಿದ್ದು ರಾಜಕೀಯ ಲೆಕ್ಕಾಚಾರ ಏನಾದ್ರೂ ಇದೆಯಾ ಅನ್ನೋದು ಪ್ರಶ್ನೆ. ಇದನ್ನ ನಾವು ಕೇಳ್ತಾ ಇಲ್ಲ, ವಿಪಕ್ಷ ನಾಯಕರೇ ಕೇಳ್ತಿದ್ದಾರೆ. ಕಾಂಗ್ರೆಸ್ ಮುಸ್ಲಿಮರ ಓಲೈಕೆಯಿಂದ ದೇಶಕ್ಕೆ ಗಂಡಾಂತರ ಇದೆಯಂತೆ. ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರದ್ದು ಕಾಂಗ್ರೆಸ್ ತ್ಯಜಿಸುವ ತಂತ್ರಗಾರಿಕೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ತೊಂದರೆ ಕೊಟ್ಟರೆ ಪಕ್ಷ ಬಿಡುವ ಆಲೋಚನೆಯಲ್ಲಿ ಸಿದ್ದರಾಮಯ್ಯನವರಿದ್ದಾರಂತೆ. ರಿಪಬ್ಲಿಕರ ಜೊತೆ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮತ್ತು ಮುಸ್ಲಿಮಾನರಿಗೆ ಹೆಚ್ಚು ಆದ್ಯತೆ ಓಲೈಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಪ್ರತಿಪಕ್ಷ ಬಿಜೆಪಿಗಳ ಆರೋಪ. ಈ ಬಗ್ಗೆ ಸಾರ್ವಜನಿಕರು ಸಾಕಷ್ಟು ಚರ್ಚೆ ವಿಚಾರ ಆಗಿರುತ್ತದೆ. ಈ ಬಗ್ಗೆ ಸದನದಲ್ಲೂ ಕೂಡ ಸೋಮವಾರದಿಂದ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗುವಂತ ಸಾಧ್ಯತೆ ಇರುವಂತದ್ದು. ಈ ಬಗ್ಗೆ ಮಾತಾಡೋಕೆ ಪ್ರತಿಪಕ್ಷದ